ಹಾಯ್ ನಮಸ್ಕಾರ. ಶ್ರೀಲಂಕಾ ವಿರುದ್ಧ 2 ಟೆಸ್ಟ್ ಮ್ಯಾಚ್ಗೆ ಈಗಷ್ಟೇ ಟೀಮ್ ಅನೌನ್ಸ್ಮೆಂಟ್ ಆಗಿದೆ. ಯಾರ್ಯಾರಿದ್ದಾರೆ, ಯಾರ್ಯಾರನ್ನ ಬಿಟ್ಟಿದ್ದಾರೆ, ಜೊತೆಗೆ ಒಂದಷ್ಟು ಸ್ಟಾರ್ ಕೂಡ ಹಾಕಿದ್ದಾರೆ. ಕಂಡೀಷನ್ಸ್ ಅಪ್ಲೈಡ್ ಅಂತ, ಸಬ್ಜೆಕ್ಟ್ ಟು ಫಿಟ್ನೆಸ್. ಇದ್ರ ಬಗ್ಗೆ ಮಾತನಾಡೋಣ. ಒಂದೆರಡು ಸರ್ಪ್ರೈಸ್ ಅಡಿಷನ್ ಆಗಿದೆ. ಯಾರು ಏನು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ ಕ್ವಿಕ್ ಆಗಿ ಅನಾಲಿಸಿಸ್ ಮಾಡೋಣ. ಟೆಸ್ಟ್ ಸ್ಕ್ವಾಡ್ ಹೇಗಿದೆ ಅಂತ. 15 ಮೆಂಬರ್ಸ್ ಸ್ಕ್ವಾಡ್. ಸೊ ಫಸ್ಟಿಗೆ ಟೀಮ್ ಹೇಗಿದೆ ಅಂತ ರೀಡ್ ಔಟ್ ಮಾಡಿಬಿಡ್ತೀನಿ. ಕ್ಯಾಪ್ಟನ್ ಶುಭ್ಮನ್ ಗಿಲ್, ಅವ್ರ ಜೊತೆಗೆ KL ರಾಹುಲ್ ವೈಸ್ ಕ್ಯಾಪ್ಟನ್, ಯಶಸ್ವಿ ಜೈಸ್ವಾಲ್ ಇದ್ದಾರೆ, ರಿಷಬ್ ಪಂತ್, ಸಾಯಿ ಸುದರ್ಶನ್, ಧ್ರುವ್ ಜುರೇಲ್, ರವೀಂದ್ರ ಜಡೇಜಾ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾಗೆ ಕುಲ್ದೀಪ್ ಯಾದವ್, ಮಾನವ್ ಸುತಾರ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಗುರ್ನೂರ್ ಬ್ರಾರ್, ದೇವದತ್ ಪಡಿಕ್ಕಲ್, ಸಾರಾಂಶ್ ಜೈನ್. ಸೊ ಈ ಥರ ಒಂದು ಟೀಮನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಟಾಪ್ ಬ್ಯಾಟ್ಸ್ಮನ್ಗಳಾಗಿ ಗಿಲ್, ರಾಹುಲ್, ಜೈಸ್ವಾಲ್, ವಿಕೆಟ್ ಕೀಪರ್ ಆಗಿ ಪಂತ್, ಅವರಿಗೆ ಬ್ಯಾಕಪ್ ಆಗಿ ಧ್ರುವ್ ಜುರೇಲ್, ಆಲ್ರೌಂಡರ್ಸ್ ಅಂತ ಬಂದಾಗ ರವೀಂದ್ರ ಜಡೇಜಾ, ಅವ್ರ ಜೊತೆಗೆ ಮಾನವ್ ಸುತಾರ್ ಇದ್ದಾರೆ, ಸ್ಪಿನ್ನರ್ಸ್ ಅಂತ ಕುಲ್ದೀಪ್ ಯಾದವ್, ಪೇಸರ್ಸ್ ಆಗಿ ಬುಮ್ರಾ, ಸಿರಾಜ್, ಪ್ರಸಿದ್ಧ ಕೃಷ್ಣ ಹಾಗೆ ಗುರ್ನೂರ್ ಬ್ರಾರ್. ಇನ್ನು ಬ್ಯಾಟ್ಸ್ಮನ್ ಆಗಿ ಎಕ್ಸ್ಟ್ರಾ ಅಡಿಷನಲ್ ದೇವದತ್ ಪಡಿಕ್ಕಲ್ ಇದ್ದಾರೆ, ಸಾರಾಂಶ್ ಜೈನ್ ಇದ್ದಾರೆ. ಸಾರಾಂಶ್ ಜೈನ್ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಆದರೆ ಓವರಾಲ್ ಈ ಒಂದು ಟೀಮನ್ನು ನೋಡಿದಾಗ ಒಂದು 2 ಸ್ಟಾರ್ ಇದೆ. ಯಾರ್ಯಾರಿಗೆ ಸ್ಟಾರ್ ಕೊಟ್ಟಿದ್ದಾರೆ ಅಂತಂದರೆ ಸಾಯಿ ಸುದರ್ಶನ್ ಹಾಗೆ ಜಸ್ಪ್ರೀತ್ ಬುಮ್ರಾ. ಇಬ್ಬರು ಕೂಡ ಇನ್ನೂ ಫಿಟ್ನೆಸ್ ಟೆಸ್ಟನ್ನು ಪಾಸ್ ಆಗಿಲ್ಲ. ಸೊ ಆ ಕಾರಣಕ್ಕೆ ಸಬ್ಜೆಕ್ಟ್ ಟು ಫಿಟ್ನೆಸ್ ಕ್ಲಿಯರೆನ್ಸ್ ಬರಬೇಕು BCCI ಕಡೆಯಿಂದ. ಸೊ ಹಾಗಾಗಿ ಅವರಿಬ್ಬರನ್ನು ಕೂಡ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಬಟ್ ಟೀಮಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಫಿಟ್ ಆಗ್ಬೋದು ಆ ಹೊತ್ತಿಗೆ ಅಂತ. ಸೊ ಇಡೀ ಟೀಮನ್ನು ನೋಡಿದಾಗ ನನಗೆ ಒಂದು ಭಾಳ ಆಶ್ಚರ್ಯ ಅನಿಸಿದ್ದು. ಅದು ಆಶ್ಚರ್ಯ ಅಂತಲ್ಲ, ಒಂದು ನಿರೀಕ್ಷೆ ಇತ್ತು ಎಲ್ರಿಗೂ ಕೂಡ. ರವೀಂದ್ರ ಜಡೇಜಾನ ಏನಾದರೂ ಟೆಸ್ಟ್ ಇದರಿಂದ ಕಂಪ್ಲೀಟ್ ದೂರ ಮಾಡ್ತಿದ್ದಾರಾ ಅಂತ. ಬಟ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ರವೀಂದ್ರ ಜಡೇಜಾ ಇಸ್ ಬ್ಯಾಕ್. ಜಡೇಜಾ ಅವ್ರನ್ನ ವಾಪಸ್ ಟೀಮ್ಗೆ ತರಲಾಗಿದೆ. ಇದೊಂದು ಮೇನ್ ಅಡಿಷನ್ ಈಗ ನಾವು ನೋಡ್ತಾ ಇರೋದು. ಸೊ ಇವರ ಜೊತೆಗೆ ಮತ್ತೊಂದು ಅಡಿಷನ್ ಅಂತಂದರೆ ಸಾರಾಂಶ್ ಜೈನ್. ರವೀಂದ್ರ ಜಡೇಜಾ ಹಾಗೆ ರವಿಚಂದ್ರನ್ ಅಶ್ವಿನ್ ಇಬ್ಬರ ಕಾಂಬಿನೇಷನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ವರ್ಷಗಟ್ಟಲೆ ಆಳದಂಥವ್ರು. ಎಲ್ಲೋ BCCI ಅವ್ರನ್ನ ಪಕ್ಕಕ್ಕೆ ತಳ್ತಾ ಇದೆ. T20 ಹೇಗೋ ಅವ್ರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ, ಒನ್ ಡೇಲೂ ಪಿಕ್ ಮಾಡ್ತಾ ಇಲ್ಲ. ಇನ್ನು ಟೆಸ್ಟಲ್ಲೂ ಮುಗೀತಾ ಅನ್ಬೇಕಾದ್ರೆ ರವೀಂದ್ರ ಜಡೇಜಾ ವಾಪಸ್ ಬಂದಿದ್ದಾರೆ. ಇಲ್ಲಿ ಅಕ್ಷರ್ ಪಟೇಲ್ ಕಾಣಿಸ್ತಾ ಇಲ್ಲ ಇವನ್ ಟೀಮಲ್ಲಿ. ರವೀಂದ್ರ ಜಡೇಜಾಗೆ ಮಣೆ ಹಾಕಲಾಗಿದೆ. ಮಾನವ್ ಸುತಾರ್ ಆಲ್ಮೋಸ್ಟ್ ರವೀಂದ್ರ ಜಡೇಜಾದ ಈಕ್ವಲ್ ಅನ್ನೋದಕ್ಕಿಂತ ರಿಸಂಬ್ಲೆನ್ಸ್ ಇದೆ. ಸೊ ಹಾಗಾಗಿ ಮಾನವ್ ಸುತಾರ್ ಬಂದಾಗ ಅನಿಸಿತ್ತು ಜಡೇಜಾನ ಪಕ್ಕಕ್ಕೆ ತಳ್ತಾ ಇದ್ದಾರೆ, ಅವ್ರು ಇನ್ನು ಮುಂದೆ ಮುಗೀತು, ಅವ್ರದ್ದು ಕೆರಿಯರೇ ಮುಗೀತು ಅಂತ. ಬಟ್ ಹೀ ಇಸ್ ಬ್ಯಾಕ್. ಒಂದೊಳ್ಳೆ ಸೂಚನೆ ಇದು. ರವೀಂದ್ರ ಜಡೇಜಾ ಅಂತ ಒಬ್ಬ ಸೀನಿಯರ್ ಅಂತ ಒಂದು ಸೀಸನ್ ಕ್ಯಾಂಪೇನ್ ಬೇಕಾಗುತ್ತೆ ಟೀಮಲ್ಲಿ, ವಾಪಸ್ ಬಂದಿದ್ದಾರೆ. ಶ್ರೀಲಂಕಾದಲ್ಲಿ ಅವರ ಬೌಲಿಂಗ್ ನಡೆಯುತ್ತೆ ಕೂಡ ಅಂತ ನನಗೆ ವಿಶ್ವಾಸ ಇದೆ. ಸೊ ಹಾಗೆ ಜಸ್ಪ್ರೀತ್ ಬುಮ್ರಾ ಅವರು ಸ್ಟಾರ್ ಹಾಕಿದ್ದಾರೆ. ಇನ್ನು ಫಿಟ್ನೆಸ್ ಅವ್ರು ಕ್ಲಿಯರ್ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಬುಮ್ರಾ ಪಿಕ್ ಆಗದೆ ಹೋದರೆ ಅಕಿಬ್ ನಬಿ ಅವ್ರನ್ನ ಪಿಕ್ ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಒತ್ತಾಯ. ನೀವು ಕೂಡ ಅದಕ್ಕೆ ಒಪ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೇಸಿ ಕ್ರಿಕೆಟಲ್ಲಿ ನಬಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ನಬಿ ಅವ್ರನ್ನ ಟೀಮ್ಗೆ ತಗೊಳ್ಬೋದು. ಇನ್ನೊಂದು ಭಾಳ ಮುಖ್ಯವಾಗಿ ಆ್ಯಡ್ ಆಗಿರೋದು ಸಾರಾಂಶ್ ಜೈನ್. ಯಾರು ಸಾರಾಂಶ್ ಜೈನ್ ಅಂತ ನೋಡಿದ್ರೆ ಮಧ್ಯಪ್ರದೇಶದ ಕ್ರಿಕೆಟಿಗ ಇವರು. ಇವರಿಗೆ ಏಜ್ ಬಂದು 33 ವರ್ಷ. ವಾಷಿಂಗ್ಟನ್ ಸುಂದರ್ ಇಂಜುರಿ ಆಗಿರೋದ್ರಿಂದ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಇನ್ನೂ ಕೂಡ ಅವ್ರು ರಿಕವರ್ ಆಗೋಕ್ಕೆ ಟೈಮ್ ಬೇಕು. August 15 ಶುರುವಾಗುತ್ತೆ ಈ ಟೆಸ್ಟ್ ಸೀರೀಸ್. ಸೊ 2 ಟೆಸ್ಟ್ ಸೀರೀಸ್ ಇರುತ್ತೆ ಶ್ರೀಲಂಕಾ ವಿರುದ್ಧ. ಸೊ ಇವ್ರನ್ನ ನೋಡಿದ್ರೆ ದೇಸಿ ಕ್ರಿಕೆಟಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥವ್ರು. 2014-15 ಇವರ ಡೆಬ್ಯೂ ಆಗಿತ್ತು. ಆಲ್ಮೋಸ್ಟ್ 11 ವರ್ಷ ಆದಮೇಲೆ ಇವ್ರನ್ನ ಟೀಮ್ ಇಂಡಿಯಾಗೆ ತೆಗೆದುಕೊಳ್ಳಲಾಗಿದೆ. ಒಂದು ಮೇಡನ್ ಕಾಲಪ್ ಬಂದಿದೆ ನ್ಯಾಷನಲ್ ಟೀಮಿಗೆ. ಯಾಕೆ ಇವ್ರನ್ನ ಪಿಕ್ ಮಾಡಿದ್ದಾರೆ ಅಂತಂದರೆ ಇತ್ತೀಚೆಗೆ ಇಂಡಿಯಾ ಎ ವರ್ಸಸ್ ಶ್ರೀಲಂಕಾ ಒಂದು ಮ್ಯಾಚ್ ನಡೀತಲ್ಲ. ಸೊ ಅದರಲ್ಲಿ ಇವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. 6 ವಿಕೆಟ್ ತಗೊಂಡ್ರು, 70 ರನ್ ಗಳಿಸಿದ್ರು. ಸೊ ಹಾಗಾಗಿ ಅನ್ಬೀಟನ್ 70 ರನ್ಸ್ ಇವರ ಕಡೆಯಿಂದ ಬಂತು. ಸೊ ಶ್ರೀಲಂಕಾ ಕಂಡೀಷನ್ಸಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತ ಡೈರೆಕ್ಟಾಗಿ ಅವ್ರನ್ನ ಪಿಕ್ ಮಾಡಿದ್ದಾರೆ ವಾಷಿಂಗ್ಟನ್ ಸುಂದರ್ ಜಾಗಕ್ಕೆ. ಇನ್ನು ಫಸ್ಟ್ ಕ್ಲಾಸಲ್ಲಿ ಯಾವ ರೀತಿ ಇವರ ರೆಕಾರ್ಡ್ ಇದೆ ಅಂತ ನೋಡಿದ್ರೆ 54 ಮ್ಯಾಚ್ ಆಡಿದ್ದಾರೆ ಫಸ್ಟ್ ಕ್ಲಾಸಲ್ಲಿ. 188 ವಿಕೆಟ್ ಇದೆ, 27.30 ಆ್ಯಾವ್ರೇಜಲ್ಲಿ, ಬೌಲಿಂಗ್ ಆ್ಯಾವ್ರೇಜಲ್ಲಿ. ಬ್ಯಾಟಿಂಗ್ ಆ್ಯಾವ್ರೇಜ್ ಬಂದು 31.76 ಇದೆ, 2223 ರನ್ ಗಳಿಸಿದ್ದಾರೆ. ಹಾಗಾಗಿ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಎರಡರಲ್ಲೂ ಕೂಡ ಪರ್ಫಾರ್ಮೆನ್ಸ್ ಮಾಡುವಂಥ ಒಬ್ಬ ಪ್ಲೇಯರ್ ಸಾರಾಂಶ್ ಜೈನ್. ಬಟ್ 33 ಏಜ್ ಅನ್ನೋದು ನನಗೊಂದು ಪ್ರಶ್ನೆ. ಇಲ್ಲಿ ಕೆಲವರು ಮಾತಾಡ್ತಾರೆ ಭುವನೇಶ್ವರ್ ಬಗ್ಗೆ ಮಾತಾಡುವಾಗ, ರಜತ್ ಪಟಿದಾರ್ ಬಗ್ಗೆ ಮಾತಾಡಬೇಕಾದ್ರೆ ಯಂಗ್ಸ್ಟರ್ಸ್ ನೋಡ್ತಿದ್ದಾರೆ ಅಂತ. ಬಟ್ ಸಡನ್ ನೀವು ರಿಪ್ಲೇಸ್ಮೆಂಟ್ ಒಬ್ಬರು 33 ಅವ್ರನ್ನ ತರ್ತೀರಾ ಅಂತಂದರೆ ನೋ ಹೇಟ್ ಟು ಸಾರಾಂಶ್ ಜೈನ್. ಅವರಿಗೆ ಅರ್ಹತೆ ಇದ್ದರೆ ಖಂಡಿತ ಅವರು ಟೀಮಿಗೆ ಬಂದಿರ್ತಾರೆ. ಬಟ್ ಅದೇ ಸೇಮ್ ಯಾಕೆ ಬೇರೆ ಕಡೆ ಅಪ್ಲೈ ಆಗಲ್ಲ, ಕೃಣಾಲ್ ಪಾಂಡ್ಯ ವಿಚಾರದಲ್ಲಿ ಯಾಕೆ ಅಪ್ಲೈ ಆಗಲ್ಲ ಅನ್ನೋದು ಸಹಜವಾಗಿ ಮೂಡುವಂಥ ಪ್ರಶ್ನೆ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಸೊ ಓವರಾಲ್ ಒಂದು ಬ್ಯಾಲೆನ್ಸ್ ಟೀಮ್ ಅಂತ ಅನ್ನಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಸಾಯಿ ಸುದರ್ಶನ್ ಪಿಕ್ ಆಗದೆ ಹೋದರೆ ಅವರ ಪ್ಲೇಸ್ಗೆ ಯಾರು ಬರಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. 1-2 ಹೆಸರು ನನ್ನ ಮೈಂಡಲ್ಲಿರೋದು. ಒಂದು ಋತುರಾಜ್ ಗಾಯಕ್ವಾಡ್, ಎರಡನೇದು ಸರ್ಫರಾಜ್ ಖಾನ್ ಸ್ವಲ್ಪ ಮೇಲೇ ಬರ್ತಾರೆ, ಆಮೇಲೆ ಋತುರಾಜ್ ಗಾಯಕ್ವಾಡ್ ಆ ಒಂದು ಸ್ಪಾಟಿಗೆ. ಸೊ ನೀವು ಕಮೆಂಟ್ ಮಾಡಿ ಯಾರು ಬರಬೇಕು. ಶ್ರೇಯಸ್ ಅಯ್ಯರ್ನೇನಾದರೂ ಕನ್ಸಿಡರ್ ಮಾಡ್ಬೋದಾ? ಯಾಕಂದರೆ T20 ಒನ್ ಡೇ ಸೆಟಪಲ್ಲಿದ್ದಾರೆ. 3 ಫಾರ್ಮ್ಯಾಟ್ ಪ್ಲೇಯರ್ ಆಗಿ
ಶ್ರೇಯಸ್ ಅಯ್ಯರ್ಗೆ ಆ ಅಬಿಲಿಟಿ ಇದೆ, ಮಿಡ್ಲ್ ಆರ್ಡ್ರಲ್ಲಿ ರನ್ ತರುವಂಥದ್ದು, ಟೆಸ್ಟ್ ಕ್ರಿಕೆಟಿಗೆ ಬೇಕಾದಂಥ ಟೆಂಪರ್ಮೆಂಟ್, ಪೇಷನ್ಸ್ ಎಲ್ಲವೂ ಕೂಡ ಇದೆ. ಸ್ಪಿನ್ ಚೆನ್ನಾಗಿ ಆಡ್ತಾರೆ. ಶ್ರೀಲಂಕನ್ ಪಿಚ್ಗಳು ಸ್ವಲ್ಪ ಸ್ಪಿನ್ ಫೇವರ್ ಆಗಿರುತ್ತೆ. ಸೊ ಹಾಗಾಗಿ ನನಗನ್ಸುತ್ತೆ ಅಯ್ಯರ್ನ ತಂದರೂ ಕೂಡ ತಪ್ಪಿಲ್ಲ ಅಂತ. ಸೊ ಇನ್ನು ಉಳಿದ ಹಾಗೆ ಬೇರೆ ಯಾವುದು ಚೇಂಜಸ್ ನನಗೆ ಓಕೆ ಅನ್ನೋ ರೀತಿಯಾಗಿದೆ ಎಲ್ಲವೂ ಕೂಡ. ಜೈಸ್ವಾಲ್ KL ರಾಹುಲ್ ಜೊತೆ ಓಪನ್ ಮಾಡ್ತಾರೆ. 11 ಹೇಗಿರುತ್ತೆ ಅಂತ ನೋಡಿದ್ರೆ 1 ಡೌನ್ ಬಂದು ಸಾಯಿ ಸುದರ್ಶನ್ ಇಲ್ಲ. ಸಾಯಿ ಸುದರ್ಶನ್ ಇಲ್ಲದೆ ಹೋದರೆ ದೇವದತ್ ಪಡಿಕ್ಕಲ್ ಸ್ಟ್ರೈಟ್ ಅವೇ ಟೀಮ್ ಒಳಗಡೆ ಬರ್ತಾರೆ. ಸೊ ಹಾಗಾಗಿ 1 ಡೌನ್ ದೇವದತ್ ಪಡಿಕ್ಕಲ್. 4ನೇ ಪ್ಲೇಸಲ್ಲಿ ಬಂದು ನಿಮಗೆ ಶುಭ್ಮನ್ ಗಿಲ್ ಬರ್ತಾರೆ. ಅದಾದಮೇಲೆ 5ನೇ ಪ್ಲೇಸ್ನಲ್ಲಿ ಧ್ರುವ್ ಜುರೇಲ್ ಅವ್ರನ್ನ ಆಡಿಸುವಂಥ ಚಾನ್ಸಸ್ ಇದೆ. ಸೊ ಅದಾದಮೇಲೆ ರವೀಂದ್ರ ಜಡೇಜಾ ಅವ್ರನ್ನ ತರುವಂಥ ಚಾನ್ಸಸ್ ಇದೆ ಇಲ್ಲಿ. ಅದನ್ನು ಬಿಟ್ಟು ಬೇರೆ ಯಾವುದೇ ಚೇಂಜಸ್ ಆಗುತ್ತೆ ಅಂತ ರಿಷಬ್ ಪಂತ್ ಒಬ್ಬರು ಬರ್ತಾರೆ. ರಿಷಬ್ ಪಂತ್ 4 or 5. ಸೊ ಅದಾದಮೇಲೆ ಹಾಗೆ ಡೌನ್ ದ ಆರ್ಡರ್ ರವೀಂದ್ರ ಜಡೇಜಾ, ಮಾನವ್ ಸುತಾರ್. ಯಾರಿಬ್ಬರು ಸ್ಪಿನ್ನರ್ಸ್ನ ತರ್ತಾರೆ? ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ, ಮಾನವ್ ಸುತಾರ್ ಜೊತೆಗೆ ಮೊಹಮ್ಮದ್ ಸಿರಾಜ್ ಅವರ ಪ್ರಸಿದ್ಧ ಕೃಷ್ಣ ಪೇಸರ್ಸ್ದಾಗಿ ಬರ್ಬೋದು. ಈ ರೀತಿಯಾಗಿ ಒಂದು ಟೀಮ್ ಇರುತ್ತೆ. ಅದು ಇಬ್ಬರು ಪೇಸರ್ಸ್ 3 ಸ್ಪಿನ್ನರ್ಸ್ ಜೊತೆ ಹೋಗುವಂಥ ಚಾನ್ಸಸ್ ಭಾಳ ದಟ್ಟವಾಗಿದೆ. ಸೊ ನೋಡೋಣ. ಸೊ ನಿಮ್ಮ ಪ್ರಕಾರ 11 ಹೇಗಿರಬೇಕು ಅದರ ಬಗ್ಗೆ ಕಮೆಂಟ್ ಮಾಡಿ. ಓವರಾಲ್ ಟೀಮ್ ಹೇಗಿದೆ? ರವೀಂದ್ರ ಜಡೇಜಾ ವಾಪಸ್ ಕಮ್ಬ್ಯಾಕ್ ಮಾಡಿರೋದು ಒಂದು ದೊಡ್ಡ ಸೂಚನೆ. ಸೊ ಶ್ರೀಲಂಕಾದಲ್ಲಿ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ನಮಗೆ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್. ICC ಟೆಸ್ಟ್ ಚಾಂಪಿಯನ್ಶಿಪ್ಪಿಗೆ ಆಲ್ರೆಡಿ ನಾವು ಹಿಂದೆ ಇದ್ದೀವಿ ಪಾಯಿಂಟ್ಸಲ್ಲಿ. ಸೊ ನಿಧಾನವಾಗಿ ಮೇಲ್ ಬರೋದಕ್ಕೆ ಶ್ರೀಲಂಕಾ ಸೀರೀಸ್ ಇಸ್ ಅನ್ ಗೋಲ್ಡನ್ ಆಪರ್ಚುನಿಟಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇಂಡಿಯಾ ಸ್ಕ್ವಾಡ್ ನೀವು ನೋಡಿದ್ದೀರಾ. ಶುಭ್ಮನ್ ಗಿಲ್ ಅವರಿಗೆ ಒಂದು ಹೊಸ ಟೆಸ್ಟ್ ಇದು ಶ್ರೀಲಂಕನ್ ಸಾಯಿಲಲ್ಲಿ. ಈಗಾಗಲೇ ಅಫ್ಘಾನಿಸ್ತಾನ ವಿರುದ್ಧ ಟೆಸ್ಟ್ ಮ್ಯಾಚನ್ನು ನಾವು ಒಂದೇ ಒಂದು ಟೆಸ್ಟ್ ಮ್ಯಾಚ್ ಇತ್ತು, ಅದನ್ನು ಗೆದ್ದಿದ್ದೀವಿ. ಮತ್ತೊಂದು ಏಷ್ಯನ್ ಕಂಟ್ರಿ, ಸಬ್ ಕಾಂಟಿನೆಂಟ್ ಕಂಟ್ರಿಲಿ ನಾವು ಆಡ್ತಾ ಇದ್ದೀವಿ. ಸೊ ಈ ಥರ ಒಂದು ಸ್ಕ್ವಾಡನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸ್ಕ್ವಾಡ್ ಅನಾಲಿಸಿಸ್ ಜೊತೆಗೆ ಒಂದು 3 ಎಕ್ಸ್ಟ್ರಾ ಅಪ್ಡೇಟ್ಸ್ ಇದೆ ನಿಮಗೆ. ಒಂದೇನು ಅಂತಂದರೆ ಇಂಡಿಯಾ 7ನೇ ತಾರೀಕಿಂದ ಆಗಸ್ಟ್ 7ರಿಂದ ಒಂದು 4 ಡೇಗಳ ಗೇಮ್ ಆಡುತ್ತೆ. 4 ಡೇ ಗೇಮ್. ಶ್ರೀಲಂಕಾ ಹೋಗೋಕ್ಕೆ ಮುಂಚೆ ಅಲ್ಲೊಂದು ಪ್ರಾಕ್ಟೀಸ್ ಮ್ಯಾಚ್ ಆಗಿ ಆಡ್ತಾರೆ ಕೊಲಂಬೋದಲ್ಲಿ. ಇದೊಂದು ತುಂಬ ಒಳ್ಳೆಯ ಒಂದು ಬೆಳವಣಿಗೆ. ಯಾಕಂದರೆ ಕೆಲವೊಂದು ಕಡೆ ನಾವು ಡೈರೆಕ್ಟಾಗಿ ಮ್ಯಾಚ್ ಆಡಿ ಅದಾದಮೇಲೆ ಫಲಿತಾಂಶದಲ್ಲಿ ಆ ಕಡೆ ಈ ಕಡೆ ಆಗಿದೆ. ಐರ್ಲೆಂಡ್, ಇಂಗ್ಲೆಂಡಲ್ಲಿ ನಾವು ನೋಡಿದ್ದೀವಿ T20 ಫಾರ್ಮ್ಯಾಟಲ್ಲಿ, ಒನ್ ಡೇಲೂ ಕೂಡ. ಸೊ ಹೋಗೋಕ್ಕೆ ಮುಂಚೆ ಆ ಕಂಡೀಷನ್ಸ್ಗೆ ಅಡಾಪ್ಟ್ ಆಗೋಕ್ಕೆ ಈ ಮ್ಯಾಚ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು 4 ಡೇ ಗೇಮನ್ನು ಆಗಸ್ಟ್ 7ರಿಂದ ನಾವು 10th ಆಡ್ತೀವಿ. ಸೊ ಇದೊಂದು ಒಳ್ಳೆಯ ಸೂಚನೆ ಒಂದು ಸೀರೀಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ರವೀಂದ್ರ ಜಡೇಜಾ ಅವ್ರನ್ನ ವಾಪಸ್ ಪಿಕ್ ಮಾಡಿರೋದು. ಅವ್ರದ್ದು ಈಗ 89 ಟೆಸ್ಟ್ ಆಗಿದೆ. ಅವರ 100 ಟೆಸ್ಟ್ ಆಡುವಂಥ ಕನಸು ನನಸಾಗುತ್ತಾ? 2 ಟೆಸ್ಟಲ್ಲೂ ಕೂಡ ಅವರು ಜಾಗ ಪಡಿತಾರ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿ ವೆಸ್ಟ್ ಇಂಡೀಸ್ನ ಬೌಲರ್ ಒಂದು ರೆಕಾರ್ಡನ್ನು ಮಾಡಿದ್ದಾರೆ. 5 overs 5 maidens 5 ವಿಕೆಟ್ಸ್ ತೊಗೊಂಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಇನ್ ವರ್ಲ್ಡ್ ಯಾರೂ ಕೂಡ ಇಂಥ ಒಂದು ಸಾಧನೆ ಮಾಡಿಲ್ಲ. ಜಸ್ಟಿನ್ ಗ್ರೀವ್ಸ್ ಈ ಒಂದು ಸಾಧನೆ ಮಾಡಿರೋದು. 64ನೇ ಓವರಲ್ಲಿ ಅವರು ರನ್ನೇ ಕೊಡಲ್ಲ, ಲಾಸ್ಟ್ ಬಾಲಿಗೆ ವಿಕೆಟ್ ಬರುತ್ತೆ. 66ನೇ ಓವರಲ್ಲಿ ಅವರು 2ನೇ ಬಾಲಲ್ಲಿ ವಿಕೆಟ್ ತೊಗೊಳ್ತಾರೆ, ಆಮೇಲೆ ರನ್ ಇಲ್ಲ. 68ನೇ ಓವರಲ್ಲಿ 3ನೇ ಬಾಲಲ್ಲಿ ವಿಕೆಟ್ ಬರುತ್ತೆ, ರನ್ ಇಲ್ಲ. 70ನೇ ಓವರಲ್ಲಿ 4ನೇ ಬಾಲಲ್ಲಿ ವಿಕೆಟ್ ಬರುತ್ತೆ, ರನ್ ಇಲ್ಲ. 72ನೇ ಓವರಲ್ಲಿ ಲಾಸ್ಟ್ ಬಾಲಲ್ಲಿ ಮತ್ತೆ ವಿಕೆಟ್ ಸಿಗುತ್ತೆ, ಅದರಲ್ಲೂ ಕೂಡ ರನ್ ಇಲ್ಲ. ಬ್ಯಾಕ್ ಟು ಬ್ಯಾಕ್ 5 ಓವರ್ 5 ಮೇಡಿನ್ 5 ವಿಕೆಟ್. ಈ ಥರ ಒಂದು ಸಾಧನೆ ವರ್ಲ್ಡಲ್ಲಿ ಯಾರೂ ಕೂಡ ಮಾಡಿಲ್ಲ. ಈ ಒಂದು ಸಾಧನೆ ಬಂದಿರೋದು ಪಾಕಿಸ್ತಾನ ವಿರುದ್ಧ. ಅದು ಇನ್ನೊಂದು ಖುಷಿ ವಿಚಾರ. ಸೊ ಈ ಥರದೊಂದು ಅಪರೂಪದ ದಾಖಲೆಯನ್ನು ಜಸ್ಟಿನ್ ಗ್ರೀವ್ಸ್ ಮಾಡಿದ್ದಾರೆ. ಸೊ ಒಳ್ಳೆ ಹೈಟ್ ಇರುವಂಥ ಬೌಲರ್. ಸೊ ಈ ಥರ ಒಂದು ಅಪ್ಡೇಟ್, ಒಂದು 3 ಎಕ್ಸ್ಟ್ರಾ ಅಪ್ಡೇಟ್ ನಿಮಗೆ ಈ ಅನಾಲಿಸಿಸ್ ಜೊತೆ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್.